ಭಾಗನೇ ಕಡಿಮೆ ಅಲ್ಲ ಮೇಡಮ್ ಅದು? ತುಂಬ ಕಡಿಮೆ ಸರ್, ತುಂಬ ಕಡಿಮೆ. ದೊಡ್ಡಗೊಳ ಗ್ರಾಮದ ಈರಣ್ಣ ಎನ್ನುವ ವ್ಯಕ್ತಿಯು ಅದೇ ಗ್ರಾಮದ ಮಂಜುನಾಥ ಎನ್ನುವರ ಮಗಳಾದ ಕಾವ್ಯ, ಕುಮಾರಿ ಕಾವ್ಯ ಎನ್ನುವರನ್ನು ಪ್ರೀತಿಸ್ತಾ ಇರ್ತಾನೆ. ಆ ಪ್ರೀತಿಸ್ತಾ ಇರ್ಬೇಕಾದ್ರೆ ನಿನ್ನನ್ನು ನಾನು ಮದುವೆ ಆಗ್ತೀನಿ ಅಂತಂದುಬಿಟ್ಟು ಬಲವಂತ ಮಾಡ್ತಾ ಇರ್ತಾನೆ. ಬಲವಂತ ಮಾಡ್ತಿದ್ರೆ ಆಕೆ ಅದನ್ನು ನಿರಾಕರಿಸ್ತಾಳೆ. ಈ ಬಗ್ಗೆ ಆಕೆ ತನ್ನ ತಂದೆಗೂ ಕೂಡ ಮಾಹಿತಿನ ನೀಡ್ತಾಳೆ. ತಂದೆ ಈರಣ್ಣನ ಕರೆಸಿಬಿಟ್ಟು ಬುದ್ಧಿವಾದ ಹೇಳ್ತಾರೆ. ಈ ರೀತಿ ಮಾಡಬಾರ್ದು, ಇದು ತಪ್ಪು, ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನ ಈ ರೀತಿ ನಡೆಸ್ಕೊಳ್ಳೋದು ತಪ್ಪು ಅಂತ ಬುದ್ಧಿವಾದ ಹೇಳ್ತಾರೆ. ಆದರೂ ಕೂಡ ಆತ ಕೇಳಿದರೆ ಆಕೆ ತನ್ನ ಕಾಲೇಜಿಗೆ ದಿನಾಂಕ 5/4/2021 ತನ್ನ ಸ್ನೇಹಿತೆಯರೊಂದಿಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ನಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆರೋಪಿಯಾದ ಈರಣ್ಣ ತನ್ನ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇರ್ತಾನೆ. ಬಂದವಳು ಹಿಂದಿನಿಂದ ಬರ್ತಾ ಇರ್ತಾನೆ. ಹಿಂದಿನಿಂದ ಬಂದು ಕಾವ್ಯ ಮತ್ತು ಆಕೆ ಸ್ನೇಹಿತರ ಹೋಗ್ತಾ ಇದ್ದಂತಹ ಜಾಗದಲ್ಲಿ ಅವರ ಮುಂದಕ್ಕೆ ಹೋಗಿ ಕಾವ್ಯಳನ್ನು ನೋಡಿ ವಾಪಸ್ಸು ತನ್ನ ವಾಹನನ ತಿರುಗಿಸ್ಕೊಂಡು ವಾಪಸ್ಸು ಬರ್ತಾನೆ. ವಾಪಸ್ಸು ಬಂದುಬಿಟ್ಟು ಕಾವ್ಯನ ನೀನು ನನ್ನನ್ನು ಮದುವೆ ಆಗು, ಪ್ರೀತಿಸು ಅಂತಂದುಬಿಟ್ಟು ಬಲವಂತ ಮಾಡ್ತಾನೆ. ಬಲವಂತ ಮಾಡಿದ್ರೆ ಅವಳು ಅದನ್ನು ನಿರಾಕರಿಸ್ತಿದ್ರಿಂದ ಆಕೆನ ಬಲವಂತವಾಗಿ ಎಳ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಅವ್ರ ಸ್ನೇಹಿತೆಯರು ಎಲ್ಲರೂ ಬೇಡ ಅಂತ ಎಷ್ಟೇ ಬೇಡಿಕೊಂಡ್ರು ಕೂಡ ಆತ ಬಿಡದಲೆ ಅಲ್ಲೇ ಪಕ್ಕದಲ್ಲಿ ಮಲ್ಲಯ್ಯ ಅನ್ನೋರಿಗೆ ಸೇರಿದ ಸರ್ವೆ ನಂಬರ್ 6/2 ಆಕೆನ ಎಳ್ಕೊಂಡು ಹೋಗಿ ಅಲ್ಲಿ ಆಕೆನ ಬಲವಂತವಾಗಿ ತಾಳಿ ಕಟ್ಟಲಿಕ್ಕೆ ಹೋಗ್ತಾನೆ. ತಾಳಿ ಕಟ್ಟಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆ ಅದನ್ನು ಕಿತ್ತು ಬಿಸಾಕ್ತಾಳೆ. ಆವಾಗ ಈರಣ್ಣ ಆಕೆ ಕೆನ್ನೆ ಹೊಡೆದುಬಿಟ್ಟು ತನ್ನ ದ್ವಿಚಕ್ರ ವಾಹನದಲ್ಲಿ ತಂದಂತಹ ಮಚ್ಚಿನಿಂದ ಆಕೆ ಮೇಲೆ 13 ಬಾರಿ ಹಲ್ಲೆ ಮಾಡ್ತಾನೆ. 13 ಬಾರಿ ಹಲ್ಲೆ ಮಾಡಿದಾಗ ಆಕೆ ತಗೊಂಡು ಹೋಗ್ತಾ ಇದ್ದಂತಹ ಪುಸ್ತಕಗಳು ಎಲ್ಲ ಅಲ್ಲೇ ಬೀಳುತ್ತೆ, ತಾಳಿನೂ ಅಲ್ಲೇ ಸ್ಥಳದಲ್ಲಿ ಬೀಳುತ್ತೆ, ಈ ಎಲ್ಲ ಬ್ಲಡ್ ಎಲ್ಲ ಆಗುತ್ತೆ. ಆತ ಹೊಡಿತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕೂಡ ನೋಡ್ತಾರೆ. ಅಲ್ಲಿ ಆಟೋ ಒಂದು ಬರುತ್ತೆ, ಅವರು ಕೂಡ ಎಲ್ಲರೂ ನೋಡ್ತಾರೆ. ಎಲ್ಲರೂ ನೋಡಿ ಬಿಡಿಸ್ಕೊಳ್ಳೋಕ್ಕೆ ಅಂತ ಓಡೋಗಂಥ ಸಂದರ್ಭದಲ್ಲಿ ಆತ ಮಚ್ಚಿನ ಸಮೇತ ಹೊರಟು ಹೋಗ್ಬಿಡ್ತಾನೆ, ಸ್ಥಳದಿಂದ ಓಡಿ ಹೋಗ್ತಾನೆ. ಆ ನಂತರ ಈ ಶಿರಾ ಪೊಲೀಸಿನವರಿಗೆ ಮಾಹಿತಿ ಹೋಗ್ತದೆ. ಆಗ ತನಿಖಾಧಿಕಾರಿಯಾಗಿ ಶ್ರೀಯುತ ರವಿಕುಮಾರ್ ಅನ್ನೋರು ಬರ್ತಾರೆ. ಅವರು ಸ್ಥಳದಲ್ಲಿ ಇದ್ದಂತಹ ನೋಟ್ ಪುಸ್ತಕ, ತಾಳಿ ಮತ್ತು ಬ್ಲಡ್ಡು ಎಲ್ಲ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಸ್ತುಗಳನ್ನು ಸೀಸ್ ಮಾಡಿಕೊಂಡು ಚಾರ್ಜ್ ಶೀಟನ್ನು ಅವರ ವಿರುದ್ಧ ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಆತನ ಮೇಲೆ ದೋಷಾರೋಪಣೆ ಹೊರಿಸಿದ ನಂತರ ನಮ್ಮ ಅಭಿಯೋಜನೆಯ ಪರವಾಗಿ 21 ಸಾಕ್ಷಿಗಳನ್ನು ನಾವು ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡಿದ ನಂತರ ಮಾನ್ಯ ನ್ಯಾಯಾಲಯನು ಎಲ್ಲ 21 ಸಾಕ್ಷಿಗಳನ್ನು ಪರಿಗಣಿಸಿ ಮತ್ತು FSLಗೆ ಹೋದಂತಹ ಪ್ರಾಪರ್ಟಿಗಳನ್ನೆಲ್ಲ ಪರಿಗಣಿಸಿ ಅದರಲ್ಲಿ ಈತನ ಕೃತ್ಯ ಆಗಿದೆಯೋ ಇಲ್ಲವೋ ಅನ್ನೋ ಒಂದು ಎಲ್ಲ ಸಂಪೂರ್ಣವಾದ ಅಂಶಗಳನ್ನು ಪರಿಗಣಿಸಿ 19/3/2025 ಈತ ಮಾಡಿರ್ತಕ್ಕಂತಹ ಕೃತ್ಯ ರುಜುವಾತಾಗಿದೆ ಅಂತಂದ್ಬಿಟ್ಟು ಈತನಿಗೆ ಜೀವಾವಧಿ ಶಿಕ್ಷೆ ಮತ್ತು 20,000 ರೂಪಾಯಿನ ದಂಡಗಳನ್ನು ವಿಧಿಸಿ ಆದೇಶ ಹೊರಡಿಸಿರುತ್ತೆ. ಈ ಆದೇಶ ಮಾಡಿರ್ತಕ್ಕಂತಹ ನ್ಯಾಯಾಲಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆಗಿದೆ. ಹಾಗೂ ಅಲ್ಲಿ ನ್ಯಾಯಾಧೀಶರಾಗಿ ಮಾನ್ಯ ಬಿ ಜಯಂತ್ ಕುಮಾರ್ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಈ ಪ್ರಕರಣದಲ್ಲಿ ಶಿಕ್ಷೆ ನೀಡಿದಂತಹ ನ್ಯಾಯಾಧೀಶರಾಗಿರ್ತಾರೆ. ಇವರು ಏನಾದರೂ ಹಿಂದೆ ಮದುವೆ ಮಾತುಕತೆ ಆ ಥರ ಏನಾದರೂ ಆಗಿದ್ದ? ಇಲ್ಲ, ಹುಡುಗಿಗೆ ಇದು ಬಲವಂತವಾಗಿ ಅವನ ಫೋರ್ಸ್ಫುಲ್ ಆಗಿ ಮಾಡ್ತಾ ಇರ್ತಾನೆ. ಆಕೆ ಒಪ್ಕೊಂಡಿರೋದಿಲ್ಲ. ಈತ ಏನಾದರೂ ಸಂಬಂಧಿನ ಅಥವಾ ದೂರದ ರಿಲೇಷನ್? ಅಕ್ಕಪಕ್ಕದ ಮನೆಯವರು ಈತ ಆಕೆನ ಪ್ರೀತಿಸ್ತಿರ್ತಾರೆ. ಇದು ಒನ್ ಸೈಡ್ ಲವ್ ಇರ್ತದೆ. ಆಕೆ ನಿರಾಕರಿಸಿರ್ತಾಳೆ. ಮನೆಯಲ್ಲಿ ಕೂಡ ಇದಕ್ಕೆ ವಿರೋಧ ಆಗಿರುತ್ತೆ. ಮತ್ತು ತಂದೆ ತಾಯಿ ಎಲ್ಲರೂ ಆತನಿಗೆ ಈರಣ್ಣನಿಗೆ ಬುದ್ಧಿ ಹೇಳಿರ್ತಾರೆ. ಆದರೂ ಕೂಡ ಆತ ಬಿಡ್ತಿರಲ್ಲ. ಬಿಡದಲೇ ಆಕೆಯನ್ನು ಬಲವಂತ ಮಾಡಿ ಕೊಲೆ ಮಾಡಿರ್ತಾರೆ.